ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮುನವಳ್ಳಿಯಲ್ಲಿ ಹಡಪದ ಅಪ್ಪಣ್ಣನವರ 891ನೇ ಜಯಂತ್ಯುತ್ಸವ. ಶ್ರೀ ಹಡಪದ ಅಪ್ಪಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಕೆ. ಜಯಂತ್ಯುತ್ಸವಕ್ಕೆ ಮುನವಳ್ಳಿ ಸೋಮಶೇಖರ ಮಠದ ಶ್ರೀಗಳು ಹಾಗೂ ಸವದತ್ತಿ ಬಿಜೆಪಿ ಮುಖಂಡ ವಿರೂಪಾಕ್ಷ ಮಾಮನಿ ಮತ್ತು ಅಂಬರೀಷಣ್ಣ ಯಲಿಕಾರ್ ಅವರಿಂದ ಚಾಲನೆ. ಶ್ರೀ ಆಲೂರು ಮಠದಿಂದ ಪ್ರಾರಂಭಗೊಂಡು ಮುನವಳ್ಳಿ ಪ್ರಮುಖ ಬೀದಿಯಲ್ಲಿ ಭವ್ಯ ಮೆರವಣಿಗೆ ಸಂಚಾರ. ಗೊಂಬೆ ಕುಣಿತ ಹಾಗೂ ಮಹಿಳೆಯರಿಂದ ಡೊಳ್ಳು ಮೆರವಣಿಗೆಯಲ್ಲಿ ಮಹಿಳೆಯರು ಕುಂಭ ಹೊತ್ತು ಕಾರ್ಯಕ್ರಮಕ್ಕೆ ಮೆರುಗು ತಂದಿದ್ದಾರೆ. ಈ ಎಲ್ಲ ದೃಶ್ಯ ಕಂಡು ಬಂದಿರೋದು ಸವದತ್ತಿ ತಾಲೂಕಿನ ಐತಿಹಾಸಿಕ ಸಾಂಸ್ಕೃತಿಕ ನಗರಿ ಮುನವಳ್ಳಿ ಪಟ್ಟಣದಲ್ಲಿ. ಶ್ರೀ ಹಡಪದ ಅಪ್ಪಣ್ಣನವರ 891ನೇ ಜಯಂತ್ಯುತ್ಸವ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ. ಶತಮಾನ ಅಂದ ತಕ್ಷಣ ನಮಗೆ ಮೊದಲು ನೆನಪಾಗೋದು ಅನುಭವ ಮಂಟಪ. ಈ ಅನುಭವ ಮಂಟಪವನ್ನು 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಸ್ಥಾಪನೆ ಮಾಡಿದಾಗ ಯಾವ ಸಮಾಜವನ್ನು ದೂರಿಟ್ಟಿದ್ರೋ ಆ ಸಮಾಜವನ್ನು ಹತ್ತಿರಕ್ಕೆ ಕರೆದು ಅವರಿಗೆ ಬಹಳ ದೊಡ್ಡ ಸ್ಥಾನ ಕೊಟ್ಟವರು ಹಡಪದ ಅಪ್ಪನಿಗೆ ಕಾರ್ಯದರ್ಶಿಯಾಗಿ ಮಾಡಿಕೊಂಡವರು ಮಹಾಮಹಿಮಾಶಾಲಿ ವಿಶ್ವಗುರು ಬಸವಣ್ಣವರು ಅನ್ನೋದು ಯಾರೂ ಮರಿಬಾರ್ದು. ಬಸವಣ್ಣವರ ಆಪ್ತ ಕಾರ್ಯದರ್ಶಿ ಆಗಿರ್ತಕ್ಕಂಥ ಹಡಪದ ಅಪ್ಪಣ್ಣವರ ಇವತ್ತು ಜಯಂತಿ ಮಹೋತ್ಸವ. ಅದು ಮುನವಳ್ಳಿ ಪಟ್ಟಣದಲ್ಲಿ ಇಲ್ಲಿ ನಮ್ಮೆಲ್ಲ ಗುರು ಹಿರಿಯರು ಎಲ್ಲ ಸಮಾಜದವರು ಜೊತೆಗೆ ಹಳ್ಳಿಯಿಂದ ಬಂದಿರತಕ್ಕಂಥ ಅನೇಕ ಸದ್ಭಕ್ತರು, ಸನ್ಮಾನ್ಯ ಮಾಮಾನಿಯವರು ಇರ್ಬೋದು, ಸನ್ಮಾನ್ಯ ಅಂಬರೀಷ್ ಯಲಗಾರು, ಇವರೆಲ್ಲ ನೇತೃತ್ವದಲ್ಲಿ ಇವತ್ತು ಮುನವಳ್ಳಿಯಲ್ಲಿ ಹಡಪದ ಅಪ್ಪನ ಜಯಂತಿ ಮಹೋತ್ಸವವನ್ನು ಭಾಳ ಅದ್ದೂರಿಯಾಗಿ ಇವತ್ತೆಲ್ಲರೂ ಕೂಡಿ ಚಾಲನೆ ಕೊಟ್ಟಿದ್ದಾರೆ. ಇವತ್ತು ಶರಣರು ಅಂದ ತಕ್ಷಣ ಅನೇಕ ಶರಣರು ಇವತ್ತು ಹಡಪದ ಅಪ್ಪನ ಇರ್ಬೋದು, ಲಿಂಗಮ್ಮ ಇರ್ಬೋದು, ಸತ್ಯಕ್ಕ ಇರ್ಬೋದು, ಮಡಿವಾಳಿ ಮಾಚಿದೇವ ಇರ್ಬೋದು, ಇವರೆಲ್ಲ ಎಲ್ಲಿ ತಯಾರಾದ್ರಂದ್ರೆ ವಿಶ್ವಗುರು ಬಸವಣ್ಣವರ ಒಂದು ಅನುಭವ ಮಂಟಪದಲ್ಲಿ ಜಾತಿ ಅವಾಗಿನ ಕಾಲದಲ್ಲಿ ಕೂಡ ಏನೋ ಒಂದು ಅನೇಕ ಅಡೆತಡೆಗಳೇ ಬಂದರೂ ಕೂಡ ಎಲ್ಲರನ್ನು ಒಂದಾಗಿ ಸರಿ ಸಮಾನ ಕೊಂಡವರು ಜಗಜ್ಯೋತಿ ಬಸವಣ್ಣವರು. ಅವ್ರ ಪರಂಪರೆಯಲ್ಲಿ ಎಲ್ಲ ಅನೇಕ ಶರಣರು ವಚನ ಬರೆಯೋ ಮುಖಾಂತರ ಎಲ್ಲ ಸಮಾಜಿಗೆ ದಾರಿದೀಪ ಆದವರು ಅದು ಹಡಪದ ಅಪ್ಪಣ್ಣವರು ಅನ್ನುವಂಥ ಮಾತನ್ನು ಹೇಳಿ ಅವ್ರ ಜಯಂತಿಗೆ ಶುಭಾಶಯನ ಕೋರಿ ಅವರ ಆಶೀರ್ವಾದ ಸಮಸ್ತ ಸಮಾಜದ ಮೇಲಿದೆ ಅಂತೇಳಿ ಎರಡು ಮಾತಿಗೆ ವಿರಾಮ. ಅಪ್ಪಣ್ಣವ್ರ ಬಗ್ಗೆ ನಾವು ತಿಳ್ಕೊಬೇಕಾದ್ದು ಭಾಳ ಐತಿ. ಇವತ್ತು ಹಡಪದ ಅಪ್ಪಣ್ಣವ್ರ ಜಯಂತಿ ನಮ್ಮ ಮುನವಳ್ಳಿಯಾಗ ವಿಜೃಂಭಣೆಯಿಂದ ಆಚರಿಸಕತ್ತಾರೆ. ಇದು ಒಂದು ಹುಡುಗನಿಂದ ಚಾಲೂ ಆಗ್ತದೆ. ಈ ಹಡಪದ ಅಪ್ಪಣ್ಣ ಜಯಂತಿ ನಮ್ಮ ಹಿರಣ್ಣದಲ್ಲ ಇವ್ರ ಮಗನಿಂದ ಚಾಲೂ ಮಾಡಿರೋದು. ಇದು ಹಂಗೆ ಕಾಲಕ್ಕೆ ಬೆಳ್ಕೊಂತ ಹೊಂಟದ್ದು. ಆದ್ರೆ ನಾವು ಬದಲೇ ಆಗ್ಬೇಕಾಗಿತ್ತು, ಬರೀ ಜಯಂತಿ ಮಾಡಿಕಾರ ಬಿಡ್ತೇವೆ ಅಷ್ಟೇ. ಆದ್ರೆ ಜಯಂತಿದ ಅರ್ಥ ಏನೈತೆ ಅನ್ನೋದು ನಾವು ತಿಳ್ಕೊಬೇಕಾಗಿತ್ತು. ಅದು ಹಡಪದ ಅಪ್ಪಣ್ಣವ್ರು ಹೆಂಗಿದ್ರು, ಬಸವಣ್ಣವ್ರು ಹೆಂಗಿದ್ರು, ಬಸವಣ್ಣವ್ರು ಅವ್ರನ್ನ ಶಿಷ್ಯಾರ ಮಾಡ್ಕೋಬೇಕಾದ್ರೆ ನಾವು ಹೆಂಗಿದ್ದೀವಿ, ಅವ್ರ ಅಪ್ಪಣ್ಣವ್ರು ಹೆಂಗಿದ್ರು ಅನ್ನೋದು ನೀವೆಲ್ಲ ಸಮಾಜದವ್ರಾದ್ರು ಎಲ್ಲರೂ ಒಟ್ಟಾರೆ ಸಮಾಜ ಐತಲ್ಲ ಎಲ್ಲರೂ ತಿಳ್ಕೊಬೇಕು. ಆದ್ರೆ ಆ ಸಮಾಜ ವ್ಯತಿರಿಕ್ತವಾಗಿ ಹೊಂಟ್ಬಿಟ್ಟದ. ಈಗ ಗುರು ಶಿಷ್ಯರ ಸಂಬಂಧ ಹೆಂಗಿರ್ಬೇಕಂದ್ರೆ ಅವ್ರು ನೋಡಿ ಕಲಿಬೇಕು ನಾವು, ಹಡಪದ ಅಪ್ಪಣ್ಣವ್ರನ್ನ ಮತ್ತು ಬಸವಣ್ಣವ್ರನ್ನ. ಯಾಕಂತಂದ್ರೆ ಮೊದಲೇಕೆ ಹಡಪದವ್ರು ಮನೆ ಮುಂದೆ ಬೆಳಿಗ್ಗೆ ಯಾರು ಮುಖ ನೋಡ್ರಿಪ್ಪ ಇವತ್ತೆಲ್ಲ ಕೆಲಸ ಕೇಳ್ತೀವಿ ಅನ್ನೋಂಥ ಒಂದು ಪರಿಸ್ಥಿತಿ, ಅಂಥದ್ದೊಂದು ದುರ್ದೈವ ಇತ್ತು ಮೊದಲೇಕೆ. ಅವಾಗ ಅದನ್ನು ಹೋಗಲಾಡಿಸಿದವರು ನಮ್ಮ ಬಸವಣ್ಣವ್ರು. ಮತ್ತು ಅವ್ರಂಗೆ ನಡ್ಕೊಂಡವ್ರು ಯಾರಪ್ಪ ಅಂತಂದ್ರೆ ಅದನ್ನು ಅಪ್ಪಣ್ಣವ್ರು. ಅದಕ್ಕೆ ಎಲ್ಲರೂ ಏನೈತಿ ಸಮಾಜಕ್ಕೆ ಒಳ್ಳೇದೊಂದು ಇದನ್ನು ಕೊಟ್ಟಾರಪ್ಪ ಅಂತಂದ್ರೆ ಈಗ ಹಡಪದ ಅಪ್ಪಣ್ಣವ್ರು ಅಂತ ಹೇಳ್ತಾ, ಆಮೇಲೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದಂಥ ನಮ್ಮ ಶ್ರೀ ಸ್ವಾಮಿಗಳಿಗೆ ಮತ್ತು ಹಾಗೂ ಸವದತ್ತಿಯ ನಮ್ಮ ವಿರೂಪಾಕ್ಷ ಮಾಮನಿಯವರಿಗೆ ನಾನು ನಮಸ್ಕಾರ ತಿಳಿಸುತ್ತಾ ನನ್ನ ಮಾತು. ಹಡಪದ ಅಪ್ಪಣ್ಣವರ ಜಯಂತ್ಯುತ್ಸವದ ಕಾರ್ಯಕ್ರಮದ ಅಂಗವಾಗಿ ಆಗಮಿಸಿದಂಥ ಪರಮ ಪೂಜ್ಯ ಮುರುಘರಾಜೇಂದ್ರ ಸ್ವಾಮಿಗಳ ಪಾದಚರಣೆಗಳಿಗೆ ನಮಸ್ಕರಿಸುತ್ತಾ, ನಮ್ಮ ವಿರೂಪಾಕ್ಷ ಮಾಮಣ್ಣಿ ಸೌಕರ್ಗೆ ನಮಸ್ಕರಿಸುತ್ತಾ, ಅಂಬರೀಷನ ಯಲಿಗಾರ್ ಸೌಕರ್ಗೆ ನಮಸ್ಕರಿಸುತ್ತಾ, ಈ ನಮ್ಮ ಸಮಾಜಕ್ಕೆ ಬೆನ್ನೆಲುಬಾಗಿ ನಿಂತಂಥ ಪರಮ ಪೂಜ್ಯ ಶ್ರೀಗಳು ಮತ್ತು ಗಣ್ಯರಿಗೆ ನಮ್ಮ ಸಮಾಜ ವತಿಯಿಂದ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಸಮಾಜವು ಅತ್ಯಂತ ಹಿಂದುಳಿದಂಥ ಸಮಾಜ. ಅಂಥ ಸಮಾಜಕ್ಕೆ ಏನಾದರೂ ಏನು ಬೇಕಾದರೂ ಸಹಕಾರ ಕೊಡ್ತೇವೆ, ನಿಮ್ಮ ಬೆನ್ನೆಲುಬಾಗಿ ನಿಲ್ತೇವೆ ಅಂತ ನಮ್ಮ ಮುರುಘೇಂದ್ರಪ್ಪರ ಹಿತನುಡಿಗಳಿಂದ ನಾವು ಇಷ್ಟೊಂದು ವಿಜೃಂಭಣೆ ಮಾಡಲು ಅವರೇ ಕಾರಣ. ಅವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ಈ ಹಡಪದ ಅಪ್ಪಣ್ಣ ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಎರಡು ಮಾತು. ಹಡಪದ ಅಪ್ಪಣ್ಣನವರ ಜಯಂತಿ ಉತ್ಸವದ ಎಲ್ಲರಿಗೂ ಶುಭಾಶಯವನ್ನು ತಿಳಿಸುತ್ತಾ, 12ನೇ ಶತಮಾನದ ನಮ್ಮ ಬಸವ ಕ್ರಾಂತಿಯ ಹರಿಕಾರರಲ್ಲಿ ಒಬ್ಬರಾದಂಥ ಹಡಪದ ಅಪ್ಪಣ್ಣನವರು ಬಸವಣ್ಣನವರ ಒಬ್ಬ ಕಾರ್ಯದರ್ಶಿಯಾಗಿ ಅವರ ಯಾವುದೇ ಕೆಲಸ ಇದ್ದರೂ ಮೊದಲು ಬಸವಣ್ಣವರು ಹಡಪದ ಅಪ್ಪಣ್ಣವ್ರನ್ನ ಭೇಟಿಯಾಗಿ ನೀವು ನನ್ನ ಕಡೆ ಬರ್ರಿ ಅನ್ನುವಂಥ ಒಂದು ಅವ್ರು ಭಾಳ ಅವ್ರ ಮೇಲೆ ಅಭಿಮಾನ. ಬಸವಣ್ಣವ್ರು ಸಾಕಷ್ಟು ಕೆಲಸ ಕಾರ್ಯ ಇದ್ದರೂ ಸಹಿತ ಅಪ್ಪಣ್ಣವ್ರನ್ನ ಮುಂದೆ ಮಾಡ್ತಿದ್ರು.
ಅಪ್ಪಣ್ಣನವರ ಸಾಕಷ್ಟು ವಚನ ಸಾಹಿತ್ಯದಲ್ಲೂ ಭಾಳ ಒಂದು 200-300 ವಚನಗಳನ್ನು ಬರೆದಿದ್ದಾರೆ. ಭಾಳ ಕ್ರಾಂತಿಕಾರಿ ವಿಚಾರಗಳನ್ನ ಇಟ್ಕೊಂಡು ಬರೆದಂಥವರು ಹಡಪದ ಅಪ್ಪಣ್ಣವರು. ಈ ಶುಭ ದಿನದಂದು ಎಲ್ಲರಿಗೂ ಸಮಾಜ ಬಾಂಧವರಿರಲಿ, ಎಲ್ಲರಿಗೂ ಒಂದು ಶುಭಾಶಯ ತಿಳಿಸಿ ಹಡಪದ ಅಪ್ಪಣ್ಣವರ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅನ್ನುವಂಥ ಮಾತು ಹೇಳಿ, ನಾನು ಸಹಿತ ಈ ಸಮಾಜ ಜೊತೆ ನಿರಂತರವಾಗಿ ನಾನು ನಿಮ್ಮ ಜೊತೆ ಇರ್ತೇನೆ ಅಂತ ಒಂದು ಮಾತು ಹೇಳಿ ನಾನು 2 ಮಾತು. ವೀರೇಶ್ ಬೆಣಚಿನ ಮರಡಿಮಠ, ಕರ್ನಾಟಕ ರಾಜ್ಯ ಮುಖ್ಯಸ್ಥರು, TV 20 ಕನ್ನಡ, ಸವದತ್ತಿ.